ಫೆಬ್ರವರಿ 12ಕ್ಕೆ ಭಾರತ ಬಂದ್ ಆಗುತ್ತಾ ಬಿಸಿ ತಟ್ಟಲಿದೆ ಈಗ ದೇಶದಾದ್ಯಂತ ನಾಳೆ ಸಾರ್ವತ್ರಿಕ ಮುಷ್ಕರಕ್ಕೆ ಸಜ್ಜಾಗಿದ್ದಾರೆ ಎಲ್ಲ ಕೂಡ ಕೆಲವೊಂದು ನೌಕರರು 30 ಕೋಟಿ ಕಾರ್ಮಿಕರೇನಿದ್ದಾರೆ ಅವರಿಂದ ದೊಡ್ಡ ಮಟ್ಟದ ಹೋರಾಟ ಬಂದ್ ನಡೆಯುತ್ತೆ. ಇಡೀ ಭಾರತವೇ ಬಂದಾಗುತ್ತಾ ಎನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ 30 ಕೋಟಿ ಕಾರ್ಮಿಕರಿಂದ ದೊಡ್ಡ ಮಟ್ಟದ ಪ್ರತಿಭಟನೆ ಆಗುತ್ತೆ ಕೇಂದ್ರ ಸರ್ಕಾರದ ವಿರುದ್ಧ. 10 ಕೇಂದ್ರ ಸಂಘಟನೆಗಳಿಂದ ಬೃಹತ್ ಹೋರಾಟ ನಡೆಯುತ್ತೆ ನಾಳೆ. ಏನಾಗುತ್ತೆ ಎನ್ನುವಂತಹ ಪ್ರಶ್ನೆ ಇದೆ. ಕೇಂದ್ರದ ಕಾರ್ಮಿಕರ ನೀತಿಗಳ ವಿರುದ್ಧ ಸಮರವನ್ನು ಸಾರ್ತಾ ಇದ್ದಾರೆ. ಈಗ ನೌಕರರೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ಮತ್ತೆ ರೈತ ವಿರೋಧಿ ಕೆಲವೊಂದು ಆದೇಶಗಳನ್ನು ಹೊರಡಿಸ್ತಾ ಇದ್ದಾರೆ. ಇದು ಸರಿಯಲ್ಲ, ರಾಷ್ಟ್ರ ವಿರೋಧಿ ಕಾರ್ಪೊರೇಟ್ ಪರ ನೀತಿಗಳನ್ನು ಇವರು ತರ್ತಾ ಇದ್ದಾರೆ. ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿರೋಧದ ಪ್ರದರ್ಶನ ಮಾಡ್ತಾ ಇದ್ದಾರೆ ಕಾರ್ಮಿಕರೆಲ್ಲರೂ ಕೂಡ. ಕಾರ್ಮಿಕರ ಸಂಘಟನೆಗಳ ಜಂಟಿ ವೇದಿಕೆಯಿಂದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಈ ಮುಷ್ಕರ ಆಗುತ್ತೆ. 30 ಕೋಟಿ ಕಾರ್ಮಿಕರು ಭಾಗವಹಿಸ್ತಾರೆ. ಇದರಲ್ಲಿ ಬ್ಯಾಂಕಿಂಗು ಸಾರಿಗೆ ಸೇವೆಗಳಲ್ಲಿ ವ್ಯತ್ಯಯ ಸಾಧ್ಯತೆ ಇರುತ್ತೆ. ನಾಳೆ ಕೆಲಸಗಳು ಆದರೂ ಆಗಬಹುದು, ಇಲ್ಲಾಂದ್ರೆ ಇಲ್ಲ. ಯಾಕಂದ್ರೆ ಜನಸಾಮಾನ್ಯರಿಗೆ ಇದರ ಪ್ರತಿಭಟನೆ ಬಿಸಿ ತಟ್ಟುತ್ತೆ. ಕೆಲವೊಂದು ಕೆಲಸಗಳು ಆಗಿಲ್ಲ ಅಂದ್ರೆ 30 ಕೋಟಿ ಕಾರ್ಮಿಕರಿಂದ ಭಾರತ ಸ್ತಬ್ಧವಾಗುತ್ತೆ ಅಥವಾ ದೊಡ್ಡ ಮಟ್ಟದ ಮುಷ್ಕರ ಪ್ರತಿಭಟನೆ ಆಗುತ್ತೆ ಅಂತಂದ್ರೆ ನಿಜಕ್ಕೂ ಕೂಡ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ. ಮುಖ್ಯವಾಗಿ ಅಷ್ಟೇ ಅಲ್ಲ, ಬ್ಯಾಂಕಿಂಗು ಸಾರಿಗೆ ಅಂದ್ರೆ ಬಸ್ ವ್ಯವಸ್ಥೆ ಆಗಿರ್ಬೋದು. ಬ್ಯಾಂಕ್ ಹೋದ್ರೆ ನೀವು ಅಲ್ಲಿ ನಿಮ್ಮ ಕೆಲಸ ಆಗೋದು ಆಗದೆ ಇರ್ಬೋದು. ಈ ರೀತಿಯಾದಂತಹ ಸಮಸ್ಯೆಗಳು ಎದುರಾಗುತ್ತೆ ನಿಮಗೆ. ಅದರ ಬಗ್ಗೆ ನೋಡ್ಕೊಳ್ಬೇಕಾಗುತ್ತೆ. ಜನಸಾಮಾನ್ಯರು ಏನು ಮಾಡಬೇಕು ಗೊತ್ತಿಲ್ಲ. ಅಖಿಲ ಭಾರತ ಮುಷ್ಕರದಲ್ಲಿ 30 ಕೋಟಿ ಕಾರ್ಮಿಕರು ಭಾಗಿಯಾಗ್ತಾರೆ. ಕೊನೆಯ ಬಾರಿಗೆ ಏನಾಗಿತ್ತಂದರೆ ಜುಲೈ 9ರಂದು 25 ಕೋಟಿ ಕಾರ್ಮಿಕರು ಭಾಗಿಯಾಗಿದ್ರು. ಇದೇ ರೀತಿಯಾಗಿ ಮುಷ್ಕರ ಆದಾಗ ಒಗ್ಗಟ್ಟನ್ನು ಪ್ರದರ್ಶಿಸೋಕೆ ಕಾಂಗ್ರೆಸ್ ಮತ್ತು BJP ಇವರಿಬ್ಬರೇನಿದ್ದಾರೆ ಇವ್ರ ಯೋಚನೆಗಳನ್ನು ಕಾರ್ಮಿಕ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆಗಳನ್ನು ಮಾಡಿ ಅವರಿಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಅಮರ್ಜಿತ್ ಕೌರ್ ಏನಿದ್ದಾರೆ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈ ವಿಚಾರವಾಗಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಯೂನಿಯನ್ ಲೀಡರ್ ಮತ್ತು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅವರು ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಇವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. BJP ಅವರು ತಂದಿರುವಂತಹ ಕೆಲವೊಂದು ಕಾರ್ಮಿಕರ ವಿರೋಧಿ ನೀತಿಗಳು, ಕೆಲವೊಂದು ತಿದ್ದುಪಡಿಗಳೇನಿದೆ ಅದು ಬೇಡ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ರೈತರ ವಿರೋಧಿ ಆಗ್ತಾ ಇದೆ, ಕಾರ್ಮಿಕರ ವಿರೋಧಿ ಆಗ್ತಾ ಇದೆ, ನಮಗೆ ಸರಿಯಾದ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇಲ್ಲ, ಅನುಕೂಲವಾಗುವಂತಹ ಕಾನೂನನ್ನು ತರ್ತಾ ಇಲ್ಲ. ಇದಕ್ಕೆ ನಮ್ಮ ವಿರೋಧವಿದೆ. ಈಗೇನು ಕೇಂದ್ರ ಸರ್ಕಾರ ಕೆಲವೊಂದು ನೀತಿಗಳನ್ನು ತಂದಿದೆ ಅದರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಇವರು ಕಾರ್ಪೊರೇಟ್ ಸೆಕ್ಟರ್ಗಳ ಪರವಾಗಿದೆ ಈ ಸರ್ಕಾರ. ಇದನ್ನು ನಾವು ಒಪ್ಕೊಳ್ಳೋದಿಲ್ಲ. ಕಾರ್ಮಿಕರಿಗೆ ಹಿತ ಕಾಯಬೇಕು, ಕಾರ್ಮಿಕರ ಹಿತಕ್ಕಾಗಿ ಸರ್ಕಾರ ನಡಿಬೇಕಾಗಿರುತ್ತೆ. ಆದರೆ ಆ ರೀತಿಯಾದ ಕೆಲಸ ಏನೂ ಕೂಡ ಆಗ್ತಾ ಇಲ್ಲ. ಇಡೀ ಭಾರತವೇ ನಾಳೆ ಪ್ರತಿಭಟನೆಯ ಬಿಸಿಯನ್ನು ತಡೆದುಕೊಳ್ಳುತ್ತಾ ಅಂತ. 30 ಕೋಟಿ ಕಾರ್ಮಿಕರು ಅಂತಂದರೆ ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಇದು. ಏನಾಗುತ್ತೆ, ಕೇಂದ್ರ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ? ಕಾರ್ಮಿಕರ ಹೋರಾಟಕ್ಕೆ ಜಯ ಸಿಗುತ್ತಾ? ಕಾರ್ಮಿಕರ ಹೋರಾಟಕ್ಕೆ ಮಣಿಯುತ್ತಾ ಕೇಂದ್ರ ಸರ್ಕಾರ? ಮೋದಿಯವರ ನಿರ್ಧಾರ ಏನು? ಅಮಿತ್ ಶಾ ಅವರ ನಿರ್ಧಾರ ಏನಾಗಿರುತ್ತೆ? ಇದಕ್ಕೆ ಸಂಬಂಧಪಟ್ಟಂತಹ ಮಂತ್ರಿಗಳು, ಅಧಿಕಾರಿಗಳು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಈಗಾಗಲೇ ದೊಡ್ಡ ಮಟ್ಟದ ಭಾರತ ಬಂದ್ ಅಂದರೆ ಹೋರಾಟ ಅಂತಂದರೆ ಈ ಹಿಂದೆ ನಾವು ಸಾಕಷ್ಟು ಬಂದ್ಗಳನ್ನು ನೋಡಿರಲಿಲ್ಲ. ನೋಡಿದ್ರೂ ಕೂಡ ದೊಡ್ಡ ಮಟ್ಟದ ಬೆಂಬಲ ಕೂಡ ಸಿಕ್ಕಿರಲಿಲ್ಲ ಕೆಲವೊಂದು ಬಂದ್ಗಳಿಗೆ. ಈಗ ಭಾರತ ಬಂದ್ ಏನಿದೆ ಇದು ನಾಳೆ ಆಗ್ತಾ ಇರುವಂಥದ್ದು, ಅದಕ್ಕೆ 30 ಕೋಟಿ ಕಾರ್ಮಿಕರು ಸೇರ್ತಾರೆ ಅಂತಂದರೆ ದಿನನಿತ್ಯವಾಗಿ ನಾವೇನು ಸಂಚರಿಸ್ತೀವಿ, ಬಸ್ಗಳಾಗಿರ್ಬೋದು ಅಥವಾ ಬ್ಯಾಂಕ್ ಹೋಗಿ ಕೆಲವೊಂದು ವ್ಯವಹಾರಗಳನ್ನು ಮಾಡಬೇಕು, ಹಣಕಾಸಿನ ವ್ಯವಹಾರಗಳು ಆಗುತ್ತೆ ಅಥವಾ ಆಗಲ್ಲ, ಈ ಡೌಟ್ ಇದೆ. ಆದರೂ ಆಗ್ಬೋದು, ಇದ್ರೆ ಇರ್ಬೋದು. ಈ ಹಿಂದೆ ಕೂಡ ಹೋರಾಟ ಮಾಡಿದಾಗ 25 ಕೋಟಿ ಜನ ಸೇರಿದ್ರು, ಕಾರ್ಮಿಕರೆಲ್ಲರೂ ಕೂಡ ಭಾಗಿಯಾಗಿದ್ದರು, ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿದರು. ಈ ಬಾರಿ 30 ಕೋಟಿ ಜನಸಂಖ್ಯೆ, 30 ಕೋಟಿ ಕಾರ್ಮಿಕರು ಸೇರ್ತಾ ಇದ್ದಾರೆ, ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾಳೆ ಏನಾಗುತ್ತೆ ಏನಿರಲ್ಲ ಅನ್ನೋದೇ ಚಿಂತೆ ಆಗ್ತಾ ಇದೆ ಜನಗಳಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.